ಶ್ರೀ ರಾಮಕೃಷ್ಣ ಎನ್ ನಾಯಕ್ರವರಿಗೆ ಧನ್ಯವಾದಗಳು. ಮುಂದಿನ ಶಿಕ್ಷಕರು ಶ್ರೀ ಪರಣ್ಣ ಡಿಸಿ, ಶ್ರೀ ಭೈರವೇಶ್ವರ ಹೈಸ್ಕೂಲ್, ನೆಲಮಂಗಲ ತಾಲೂಕು. ಶ್ರೀ ಪರಣ್ಣ ಡಿಸಿ ರವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ ಸರ್. ಶ್ರೀ ಪರಣ್ಣ ಡಿಸಿ ರವರು 1970ರಲ್ಲಿ ಶ್ರೀಮತಿ ಶಿವಗಂಗಮ್ಮ ಮತ್ತು ಶ್ರೀ ಚಾಮರಾಜಪ್ಪರವರ ಉದರದಲ್ಲಿ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ದೊಡ್ಡ ತೇಕಲವಟ್ಟಿ ಗ್ರಾಮದಲ್ಲಿ ಜನಿಸಿ ಇವರು MA BEd ವ್ಯಾಸಂಗವನ್ನು ಮುಗಿಸಿ ಸದ್ಯ ಶ್ರೀ ಭೈರವೇಶ್ವರ ಸ್ಕೂಲ್ನಲ್ಲಿ ಹಿಂದಿ ಶಿಕ್ಷಕರಾಗಿ ಮುಖ್ಯೋಪಾಧ್ಯಾಯರಾಗಿ ಸತತ 30 ವರ್ಷಗಳ ಸುದೀರ್ಘ ಅನುಭವ ಹೊಂದಿರುವ ಶ್ರೀಯುತರಿಗೆ ಕನ್ನಡ ಸಾಹಿತ್ಯ ಪರಿಷತ್, ಶಾಲಾ ಶಿಕ್ಷಣ ಇಲಾಖೆ ಮತ್ತು ಇತರ ಸಾಮಾಜಿಕ ಸಂಸ್ಥೆಗಳಿಂದ ಅನೇಕ ಪ್ರಶಸ್ತಿಗಳು ಲಭಿಸಿರುತ್ತವೆ. ಶಾಲೆಯ ಶ್ರೇಯೋಭಿವೃದ್ಧಿ, ದೀನ ದಲಿತ ಮಕ್ಕಳ ಸೇವೆಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ಇವರ ಸೇವೆಯನ್ನು ಪರಿಗಣಿಸಿ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಶ್ರೀ ಪರಣ್ಣ ಡಿಸಿ ರವರಿಗೆ ಧನ್ಯವಾದಗಳು. ಮುಂದಿನ ಶಿಕ್ಷಕರು ಶ್ರೀ ರಾಮಕೃಷ್ಣಪ್ಪ ಎಂ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಶಿಡ್ಲಘಟ್ಟ ತಾಲೂಕು. ಶ್ರೀ ರಾಮಕೃಷ್ಣಪ್ಪ ಎಂ ರವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ ಸರ್. ಶ್ರೀ ರಾಮಕೃಷ್ಣಪ್ಪ ಎಂ ರವರು ಹೊಸಕೋಟೆಯಲ್ಲಿ ಶ್ರೀಮತಿ ಬೀರಮ್ಮ ಮತ್ತು ಶ್ರೀ ಮುನಿಯಪ್ಪರವರ ಉದರದಲ್ಲಿ ಜನಿಸಿ TCH BA ವ್ಯಾಸಂಗ ಮಾಡಿ ಸದ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಶಿಕ್ಷಣ ಸೇವೆಯಲ್ಲಿ 26 ವರ್ಷಗಳ ಸುದೀರ್ಘ ಅನುಭವ ಮತ್ತು ಸೇವೆಯನ್ನು ಗಮನಿಸಿ ಭಾರತ ಸೇವಾದಳದಿಂದ ಅಧಿನಾಯಕ ಪ್ರಶಸ್ತಿ, ಜಿಲ್ಲಾ ಅತ್ಯುತ್ತಮ BLO ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳು, ಶ್ರೀಯುತರ ಪಠ್ಯೇತರ ಚಟುವಟಿಕೆಗಳು, ವಿದ್ಯಾರ್ಥಿಗಳಿಗೆ ನೆಚ್ಚಿನ ಗುರುವಾಗಿ ಸೇವೆ ಸಲ್ಲಿಸುತ್ತಿರುವುದನ್ನು ಪರಿಗಣಿಸಿ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಶ್ರೀ ಪರಣ್ಣ ಡಿಸಿ ರವರಿಗೆ ಧನ್ಯವಾದಗಳು. ರಾಮಕೃಷ್ಣಪ್ಪ ಎಂ ರವರಿಗೆ ಧನ್ಯವಾದಗಳು. ಶ್ರೀ ವಿಜಯ್ ಕುಮಾರ್ ಎಂ, ಲಿಟಲ್ ಫ್ಲವರ್ ಹೈಸ್ಕೂಲ್, ಬೆಂಗಳೂರು. ಶ್ರೀ ವಿಜಯ್ ಕುಮಾರ್ ಎಂ, ಲಿಟಲ್ ಫ್ಲವರ್ ಹೈಸ್ಕೂಲ್, ಬೆಂಗಳೂರು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ ಸರ್. ಶ್ರೀ ವಿಜಯ್ ಕುಮಾರ್ ರವರು ಶ್ರೀಮತಿ ಎಂ ಜಯಲಕ್ಷ್ಮಿ ಮತ್ತು ಶ್ರೀ MD ಮುನಿರತ್ನರವರ ಉದರದಲ್ಲಿ 1988ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿ MSc BEd ವ್ಯಾಸಂಗ ಮುಗಿಸಿ ಲಿಟಲ್ ಫ್ಲವರ್ ಹೈಸ್ಕೂಲ್ನಲ್ಲಿ ಗಣಿತ ಮತ್ತು ಭೌತಶಾಸ್ತ್ರ ಶಿಕ್ಷಕರಾಗಿ 15 ವರ್ಷದಿಂದ ಸೇವೆ ಸಲ್ಲಿಸುತ್ತಿದ್ದು ಇವರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ದೊರಕಿದ್ದು ಪ್ರತಿ ವರ್ಷ ವಿದ್ಯಾರ್ಥಿಯ ಫಲಿತಾಂಶಗಳು ಅತ್ಯುತ್ತಮಗೊಳಿಸುವ ಪ್ರಯತ್ನ, ಶಿಕ್ಷಣದ ಜವಾಬ್ದಾರಿಯನ್ನು ಮಕ್ಕಳಿಗೆ ನೀಡುವಲ್ಲಿ ಇರುವ ಪ್ರಾಮಾಣಿಕ ಪ್ರಯತ್ನವನ್ನು ಪರಿಗಣಿಸಿ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಈ ಸಂದರ್ಭದಲ್ಲಿ ಗೌರವಿಸಲಾಗುತ್ತಿದೆ. ಶ್ರೀ ವಿಜಯ್ ಕುಮಾರ್ ಎಂ ರವರಿಗೆ ಧನ್ಯವಾದಗಳು. ಮುಂದಿನ ಶಿಕ್ಷಕರು ಶ್ರೀಮತಿ ಗೀತಾ ಎನ್, ಕಿಶನ್ ಹೈಸ್ಕೂಲ್, ಬೆಂಗಳೂರು. ಶ್ರೀಮತಿ ಗೀತಾ ಎನ್ ರವರು, ಕಿಶನ್ ಹೈಸ್ಕೂಲ್, ಬೆಂಗಳೂರು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ ಮೇಡಮ್. ಮುಂದಿನ ಶಿಕ್ಷಕರು ರೆಡಿಯಾಗಿ. ನೂರ್ ಜಹಾನ್ ಜಿ. ಶ್ರೀಮತಿ ಗೀತಾ ಎನ್ ರವರು ಶ್ರೀಮತಿ ಲಲಿತಾ ಟಿ ಮತ್ತು ಶ್ರೀ ನರಸಿಂಹಯ್ಯರವರ ಸುಪುತ್ರಿಯಾಗಿ ಮೈಸೂರಿನಲ್ಲಿ ಜನಿಸಿ BSc ವ್ಯಾಸಂಗ ಮುಗಿಸಿ ಕಿಶನ್ ಹೈಸ್ಕೂಲ್ನ ಮುಖ್ಯೋಪಾಧ್ಯಾಯರಾಗಿ 37 ವರ್ಷಗಳ ಸುದೀರ್ಘ ಸೇವಾ ಅನುಭವ, ಮಧ್ಯಮ ವರ್ಗ ಮತ್ತು ಬಡ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಸಹಾಯ, ಸಾಮಾಜಿಕ ಮತ್ತು ಶಿಕ್ಷಣ ಕ್ಷೇತ್ರದ ಸೇವೆಗಾಗಿ ಇವರಿಗೆ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಶ್ರೀಮತಿ ಗೀತಾ ಎನ್ ರವರಿಗೆ ಧನ್ಯವಾದಗಳು. ಡಾಕ್ಟರ್ ನೂರ್ ಜಾನ್ ಜಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಬೆಂಗಳೂರು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ ಮೇಡಮ್. ಮುಂದಿನ ಶಿಕ್ಷಕರು ಶ್ರೀ ಬಸಪ್ಪ ಎಂ ಖಾದರ್. ದಯವಿಟ್ಟು ರೆಡಿಯಾಗಿರಿ. ಶ್ರೀ ಬಸಪ್ಪ ಎಂ ಮಾದರ್, ದಯವಿಟ್ಟು ರೆಡಿಯಾಗಿರಿ ಸರ್. ಡಾಕ್ಟರ್ ನೂರ್ ಜಾನ್ ಜಿ ರವರು ಗೌಸ್ ಮೊಹಿಯುದ್ದೀನ್ ಮತ್ತು ಜೈ ಬುನ್ನಿಸಾರ್ ರವರ ಪುತ್ರಿಯಾಗಿ 1985ರಲ್ಲಿ ಜನಿಸಿ MA ವಿದ್ಯಾಭ್ಯಾಸ ಮುಗಿಸಿ ಹಲವಾರು ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಮತ್ತು ಹಿಂದಿ ವಿಷಯವನ್ನು ಬೋಧನೆ ಮಾಡುತ್ತಾ ಇಂಗ್ಲಿಷ್ ವಿಷಯವನ್ನು ಮಕ್ಕಳಲ್ಲಿ ಕಲಿಸುವುದರ ಜೊತೆಗೆ ಸಂಗೀತದಲ್ಲಿ ಭಾವಗೀತೆ, ಜನಪದ ಗೀತೆ, ಕೋಲಾಟಗಳನ್ನು ಕಲಿಸುತ್ತಿದ್ದಾರೆ.
ಇದರ ಜೊತೆಗೆ ರೋಟರಿ ಕೆಂಗೇರಿ ಉಪನಗರದಲ್ಲಿ ಚೇರ್ಪರ್ಸನ್ ಆಗಿ ಸಾವಿತ್ರಿಬಾಯಿ ಪುಲೆ ಶಿಕ್ಷಕಿಯರ ಸಂಘದಿಂದ ಜಿಲ್ಲಾ ಖಜಾಂಚಿಯಾಗಿ ಕರ್ತವ್ಯ ನಿರ್ವಹಿಸುವುದರ ಜೊತೆಗೆ ಶ್ರೀಯುತರ ಸಮಾಜ ಸೇವೆ ಹಾಗೂ ಶಿಕ್ಷಣ ಕ್ಷೇತ್ರದ ಸಾಧನೆಗೆ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಡಾಕ್ಟರ್ ನೂರ್ ಜಾನ್ ಜಿ ರವರಿಗೆ ಧನ್ಯವಾದಗಳು. ಶ್ರೀ ಬಸಪ್ಪ ಎಂ ಮಾದರ್, ನ್ಯಾಷನಲ್ ಹೈಸ್ಕೂಲ್ ಬೆಂಗಳೂರು, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ ಸರ್. ಮುಂದಿನ ಶಿಕ್ಷಕರು ಶ್ರೀಮತಿ ಭಾರತಿ ಕೇದಾರಿ ನಲ್ವಾಡೆ, ದಯವಿಟ್ಟು ರೆಡಿ ಆಗಿರಿ ಮ್ಯಾಮ್. ಶ್ರೀ ಬಸಪ್ಪ ಎಂ ಮಾದರ್ ರವರು ಶ್ರೀಮತಿ ಶಾಂತಮ್ಮ ಮತ್ತು ಶ್ರೀ ಮರಿಯಪ್ಪರವರ ಉದರದಲ್ಲಿ 1976ರಲ್ಲಿ ಧೂಳಿಕೊಪ್ಪ ಗ್ರಾಮ, ಬ್ಯಾಡಗಿ ತಾಲೂಕಾ, ಹಾವೇರಿ ಜಿಲ್ಲೆಯಲ್ಲಿ ಜನಿಸಿ ಡಿಎಂಎಸ್ಸಿ ಎಎಂ ಚಿತ್ರಕಲೆ ವಿಭಾಗದಲ್ಲಿ ವ್ಯಾಸಂಗ ಮುಗಿಸಿ ನ್ಯಾಷನಲ್ ಹೈಸ್ಕೂಲ್ ಬಸವನಗುಡಿ ಬೆಂಗಳೂರಿನಲ್ಲಿ ಚಿತ್ರಕಲಾ ಶಿಕ್ಷಕರಾಗಿ 28 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರಿಗೆ ಗಾಂಧಿ ಸ್ಮಾರಕ ಪ್ರಶಸ್ತಿ, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಜಿಲ್ಲಾ ಪ್ರಶಸ್ತಿ ಹಾಗೂ ತಾಲೂಕಾ ಪ್ರಶಸ್ತಿಗಳು ಲಭಿಸಿದ್ದು, ಪ್ರಸ್ತುತ ಬೆಂಗಳೂರು ದಕ್ಷಿಣ ಚಿತ್ರಕಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿದ್ದಾರೆ. ಶ್ರೀಯುತರ ಸೇವೆ, ಸಾಮಾಜಿಕ ಕಳಕಳಿಯನ್ನು ಗಮನಿಸಿ ಶಿಕ್ಷಣ